ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ. ಇವತ್ತು ಕೂಡ ಒಂದು ವಿಭಿನ್ನವಾದ ಟಾಪಿಕ್ ಮೇಲೆ ನಾನು ಮಾಹಿತಿ ನೀಡ್ತೀನಿ ಮಿತ್ರರೆ. ಆಲ್ಮೋಸ್ಟ್ ಕೇತು ಮಹಾದಶೆ ಒಳಗಡೆ ರಾಹುವಿನ ಭುಕ್ತಿ ಮುಕ್ತಾಯ ಆಗ್ಲಿಕ್ಕೆ ಬಂತು. ಇನ್ನೇನು ಲಾಸ್ಟ್ ಕೊನೆಯ ಒಂದೂವರೆ ತಿಂಗಳು ಬಾಕಿ ಉಳ್ಕೊಂಡಿದೆ. ಕೇತು ಮುಗೀತು, ಕೇತು ಶುಕ್ರ ಮುಗೀತು, ಕೇತು ಸೂರ್ಯ ಮುಗೀತು, ಕೇತು ಚಂದ್ರ ಮುಗೀತು, ಕೇತು ಮಂಗಳ ಮುಗೀತು, ಕೇತು ರಾಹು ಮುಗಿಯಕ್ಕೆ ಬಂತು. ಅಪ್ಕಮಿಂಗ್ ಬಿಗ್ ಪ್ಲ್ಯಾನೆಟ್ಸ್ದು ಭುಕ್ತಿ ಮಾತ್ರ ಉಳ್ಕೊಂಡಿದೆ. ನೆಕ್ಸ್ಟ್ ಬರ್ತಾ ಇರೋದು ಕೇತು ಗುರು, ಕೇತು ಶನಿ, ಕೇತು ಬುಧ. ಈ 3 ಉಳ್ಕೊಂಡಿದ್ದಾವೆ. ಸೊ ಆಲ್ಮೋಸ್ಟ್ 55% ಆಫ್ ಕೇತು ಮಹಾದಶದು ಜರ್ನಿ ಕಂಪ್ಲೀಟ್ ಆಗಿದೆ ಅಂತ ನಾನು ಹೇಳ್ತೇನೆ ಮಿತ್ರ. ಇನ್ನೂ ಮುಗಿಬೇಕು, ಇನ್ನೂ ಮುಗಿದಿಲ್ಲ. ಈಗ ಜಸ್ಟ್ 55%, ಓನ್ಲಿ 45% ಇನ್ನೂ ಬಾಕಿ ಇದೆ. ಬಟ್ ಇಷ್ಟಕ್ಕೆ ಏನಿದೆ, ಖುಷಿಯಾಗುವಂತಹ ಸಂದರ್ಭ ಇರಕೂಡ್ದು. ಕಾರಣ ಏನು ಅಂದರೆ, ಕೇತು ಈಸ್ ಹ್ಯಾವಿಂಗ್ ಎ ಕೆಪ್ಯಾಬಿಲಿಟಿ ಟು ಟರ್ನ್ ಹೋಲ್ ಥಿಂಗ್ ವಿದಿನ್ ಎ ಡೇ. ಕೇವಲ ಒಂದೇ ದಿನದಲ್ಲೇ ಸತ್ತ ಪರಿವರ್ತನೆ ಮಾಡುವಂತಹ ತಾಕತ್ತು ಕೇತು ಮಹಾರಾಜರಲ್ಲಿದೆ. ಓಕೆ, ಯಾಕಂದರೆ ಫಾಸ್ಟು, ಸ್ವಿಫ್ಟು, ಸೀಕ್ರೆಟು, ಅನ್ಪ್ರಿಡಿಕ್ಟೇಬಲ್ಲು ಇದೆಲ್ಲವೂ ಕೂಡ ಕೇತುವಿನ ಗುಣ. ಕೇತು ಮಹಾದಶದಲ್ಲಿ ತುಂಬ ಜನ ಬರ್ಬಾದಾಗ್ತಾರೆ ಮಿತ್ರ. ವಿಶೇಷವಾಗಿ 12th ಹೌಸ್ ಕೇತು, 6th ಹೌಸ್ ಕೇತು, ಮನೆ ಯಾವುದೇ ಇರಲಿ. ಓಕೆ, ಇಫ್ ಕೇತುವಿಗೆ ಸಂಬಂಧಪಟ್ಟಂಗೆ ನಡವಳಿಕೆ ಅಳವಡಿಸ್ಕೊಳ್ಳಿಲ್ಲ ಅಂದರೆ ಖಂಡಿತವಾಗೂ ಬರ್ಬಾದ್ ಮಾಡಿರ್ತಾನಂತ. ವೈರಾಗ್ಯದ ಭಾವನೆ ಇರ್ಬೋದು, ಸಾಮಾಜಿಕ ಚಟುವಟಿಕೆಗಳಿಂದ ದೂರ ಆಗೋದಿರ್ಬೋದು, ಮಟೀರಿಯಲಿಸ್ಟಿಕ್ ಥಿಂಗ್ಸ್ ಮೇಲಿನ ವ್ಯಾಮೋಹ ಕಳ್ಕೊಳ್ಳೋದಿರ್ಬೋದು, ಸಂಬಂಧಗಳ ಮೇಲಿಂದ ಆಸಕ್ತಿ ಕಡಿಮೆ ಮಾಡ್ಕೊಳ್ಳೋದಿರ್ಬೋದು, ಅನ್ಯರ ಜೊತೆ ತುಂಬ ಬೆರೆಯೋದಿರ್ಬೋದು. ಇದೆಲ್ಲವೂ ಕೂಡ ಕೇತುವಿಗೆ ಕೆಲವೊಂದು ಆಗದೇ ಇರುವಂಥದ್ದು ಕೆಲವೊಂದು ವಿಶೇಷವಾದ ಗುಣಗಳು. ಹಂಬಲ್ ಲೈಫ್ ಲೀಡ್ ಮಾಡೋದು, ಇದೆಲ್ಲವೂ ಕೂಡ ಕೇತುವಿಗೆ ಬಹಳ ಪ್ರಿಯಕರವಾದಂತಹ ಸಂಗತಿಗಳು. ಯಾರು ಇವುಗಳನ್ನೆಲ್ಲವೂ ಕೂಡ ಆಟೋಮೆಟಿಕ್ಲಿ ಫಾಲೋ ಮಾಡ್ತಾರೆ, ಕೇತು ದಶ ತುಂಬ ಅದ್ಭುತವಾಗಿ ನಡೀತದೆ. ಕೇತು ಮಹಾದಶ ನಡೀತಿರ್ಬೇಕಾದ್ರೆ ವ್ಯಕ್ತಿಯಲ್ಲಿ ಸಂತೋಷ ಕಂಡು ಬರೋದಿಲ್ಲ, ಮುಖದ ಮೇಲೆ ಖುಷಿ ಇರೋದಿಲ್ಲ. ಹಾಗಂತ ದುಃಖ ಇರುತ್ತೆ ಅಂತ ಹೇಳ್ತಾ ಇಲ್ಲ. ಓಕೆ, ನೆನ್ಪಿಟ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್ ವರ್ಡ್ಸ್. ಸಂತೋಷದ ಭಾವನೆಯೂ ಇರೋದಿಲ್ಲ, ದುಃಖದ ಭಾವನೆಯೂ ಇರೋದಿಲ್ಲ. ಒಂದು ಸ್ಟ್ರೇಟ್ ಲೈನ್ ಇರ್ತದೆ. ಇದು ಒಂದು ವಿಶೇಷವಾದ್ದು ಕೇತು ಮಹಾದಶದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ವ್ಯಕ್ತಿಗೆ ಫಾರ್ಚುನರ್ ಕಾರ್ ತಂದು ಕೊಡಿ, 3 ಸ್ಟೋರಿ ಬಿಲ್ಡಿಂಗ್ ಗಿಫ್ಟ್ ಕೊಡಿ, 1 ಕೋಟಿ ಸಡನ್ ಲಾಟ್ರಿ ಹೊಡಿಲಿ, ಆ ಮಾನಸಿಕ ಸ್ಥಿತಿಯಲ್ಲಿ ಗ್ರಾಫ್ ಅಪ್ ಆಗೋದಿಲ್ಲ. ಸಂತೋಷ ಇನ್ನೇನು ಹುಚ್ಚಿನಂಗೆ ಸಂತೋಷ ಪಟ್ಕೊಂಡು ಓಡಾಡೋದಿಲ್ಲ. ದಟ್ ಈಸ್ ಕೇತು ಮಹಾದಶ. ಇವನ್ ಏನೋ ಒಂದು ದುಃಖಕರವಾದ ಘಟನೆ ಆಗಿದೆ ಅಂದರೂ ಕೂಡ ಸಡನ್ ಡ್ರಾಪ್ ಆಗೋದಿಲ್ಲ. ಸೊ ಒಂದು ಲೈನ್ ಏನಿದೆ, ಆ ಲೈನ್ ಫ್ಲಕ್ಚುಯೇಟ್ ಆಗೋದಿಲ್ಲ. ದಟ್ ಈಸ್ ಕೇತು ಮಹಾದಶ. ಸೊ ಕೇತು ಒಂದು ಅದ್ಭುತವಾದ ಮಹಾದಶ ಮಿತ್ರ. ಇದು ತುಂಬ ಜನರಿಗೆ ಒಂದೇ ರಾಹು ಆದರೂ ಬರ್ತದೆ, ಕೇತು ಆದರೂ ಬರ್ತದೆ. ಅಂತ ಮಹಾದಶ ಎರಡೂ ಒಟ್ಟಿಗೆ ಯಾವತ್ತೂ ಬರೋದಿಲ್ಲ ಯಾರಿಗೂ ಕೂಡ. ಸೊ ರಾಹು ಈಸ್ ನಾಟ್ ಗುಡ್ ಪ್ಲಾನೆಟ್. ರಾಹು ಮಹಾದಶದಲ್ಲಿ ವ್ಯಕ್ತಿ ಇಂಟ್ರೋವರ್ಟ್ ಇರಲ್ಲ, ಭಾಳಷ್ಟು ಕೆಟ್ಟ ಕೆಲಸಗಳನ್ನು ಮಾಡ್ತಾನೆ, ಫ್ರಾಡ್ ಮಾಡ್ತಾರೆ, ಐಷಾರಾಮಿ ಜೀವನ, ಮಟೀರಿಯಲಿಸ್ಟಿಕ್ ಥಿಂಗ್ಸು, ಸಾಮಾಜಿಕವಾಗಿ ನೇಮ್ ಫೇಮ್ ಸಲುವಾಗಿ ಏನು ಬೇಕಾದ್ ಮಾಡ್ತಾರೆ, ಓವರ್ ಆ್ಯಂಬಿಷಿಯಸ್ ಆಗಿರ್ತಾರೆ, ಓವರ್ ಕಾನ್ಫಿಡೆನ್ಸ್ ಆಗಿರ್ತಾರೆ, ಓವರ್ ಡ್ರೀಮಿ ಇರ್ತಾನೆ ವ್ಯಕ್ತಿ, ಬರೀ ಕನಸೇ ಕಾಣೋದು, ರಿಯಲಿಟಿ ಇರೋದಿಲ್ಲ. ಬಟ್ ಕೇತು ಇಸ್ ಟ್ರುತ್.
ರಿಯಲಿಟಿ. ದೇವಸ್ಥಾನಕ್ಕೆ ಹೋಗೋದು ಬಿಡ್ತಾನೆ. ದೇವರ ಮೇಲೆ ಅಪಾರವಾದ ನಂಬಿಕೆ ಹುಟ್ಟುತ್ತೆ. ದೇವಸ್ಥಾನಕ್ಕೆ ಹೋಗೋದು ಬಿಟ್ಬಿಡ್ತಾನೆ. ಸೊ ಇದು ಸಾಮಾನ್ಯ ಜನರಿಗೆ ಅರ್ಥ ಆಗೋದಿಲ್ಲ. ಯಾರು ಕೇತು ಮಹಾದಶದಲ್ಲಿ ಒಳಗೊಂಡಿರ್ತಾರೆ ಅಂಥವ್ರಿಗೆ ಮಾತ್ರ ಗೊತ್ತಾಗುತ್ತೆ ಹೂ ಈಸ್ ಗಾಡ್, ಹೂ ಈಸ್ ಟ್ರುತ್ ಅಬೌಟ್ ದ ರಿಯಲ್ ಗಾಡ್ ಅಂತ. ಎಲ್ಲೋ ಮಂಗಳಾರತಿ ಮಾಡಿದೆ, ಹವನ ಮಾಡಿದೆ, ಪೂಜೆ ಮಾಡಿದೆ, ಜಪ ಮಾಡಿದೆ, ತಂತ್ರ ಮಂತ್ರ ಮಾಡಿದೆ, ಇವೆಲ್ಲವೂ ಕೂಡ ಕೇತು ಮಹಾದಶದಲ್ಲಿರುವಂಥ ವ್ಯಕ್ತಿಗೆ ಸಂಬಂಧ ಇಲ್ಲ. ಓನ್ಲಿ ಟ್ರೂ ಗಾಡ್, he will be always connected 24/7 365 days into 7 years. ಕೇತು ಮಹಾದಶ ದಿ ಎಂಡ್ ಆಗೋವರೆಗೂ ಆ ವ್ಯಕ್ತಿ ಟ್ರೂ ಗಾಡ್, ಫಾರ್ಮ್ಲೆಸ್ ಗಾಡ್, ರಸ ವೀರ್ಯ ವಿಪಾಕ ಗಂಧ ಇಲ್ಲದೇ ಇರುವಂತಹ ದೇವರು, ಆಕಾರ ವಿಕಾರ ಇಲ್ಲದೇ ಇರುವಂಥ ಒಂದು ಶಕ್ತಿ, ಆದಿ ಅಂತ್ಯ ಇಲ್ಲದೇ ಇರುವಂತಹ ಒಂದು ಅದಮ್ಯವಾದ ಶಕ್ತಿ. ಸೊ ಇವುಗಳ ಮೇಲೆ ಒಂದು ಸ್ವಲ್ಪ ಜಾಸ್ತಿ ವ್ಯಾಮೋಹ ಬರಲಿಕ್ಕೆ ಶುರು ಮಾಡುತ್ತೆ. ಪ್ರಕೃತಿ ಕಡೆ ಒಲವು ಹೆಚ್ಚಾಗುತ್ತೆ. ಪ್ರಾಣಿಗಳ ಮೇಲೆ ದಯೆ ಕರುಣೆ ಹೆಚ್ಚಾಗುತ್ತೆ. ಇವೆಲ್ಲವು ಮತ್ತು ದಯೆ ಕರುಣೆ ಕಷ್ಟದಲ್ಲಿರೋನು ನೋಡಿದರೆ ಸಿಂಪತಿ ಬರಲ್ಲ. ನೆನ್ಪಿಟ್ಕೊಳ್ಳಿ, ಕೇತು ಮಹಾದಶದಲ್ಲಿ ಸಿಂಪತಿ ಬರಲ್ಲ. ಓನ್ಲಿ ಏನು ಬೇಕು ಹೇಳಿ ನಿನಗೆ ಅಷ್ಟೇ. ಕಷ್ಟ ಇದೆಯಾ? ಹಾಂ ತಗೋ ನಡಿ, ಚಲೋ ರೈಟ್. ನೀನು ಕತೆ ಅಳೋದು ಗಿಳೋದು ನನ್ನ ಮುಂದೆ ನಡೆಯೋದಿಲ್ಲ. ಕತೆ ಹೇಳ್ತಾ ಕೂಡೋದಿಲ್ಲ ಇಲ್ಲಿ. ಓಕೆ, ದ್ಯಾಟ್ ಈಸ್ ಕೇತು ಮಹಾದಶ. ಏನು ಬೇಕು? ಕಷ್ಟ ಇದೆಯಾ? ಪ್ರಾಬ್ಲಮ್ ಇದೆಯಾ? ಹಾಂ ತಗೋ ನಡಿ, ರೈಟ್. ನಿನ್ನ ಕಷ್ಟ ನಿನಗೆ. ದ್ಯಾಟ್ ಈಸ್ ಕೇತು ಮಹಾದಶ. ಇನ್ನೊಂದು ಆ್ಯಕ್ಚುಲಿ ವಿಡಿಯೋ ಮಾಡಲಿಕ್ಕೆ ಮುಖ್ಯವಾದ ಕಾರಣ ಮಿತ್ರೆ, ನನ್ನ ಅನುಭವದಲ್ಲಿ ಬಂದಿರೋದೇನು ಅಂದರೆ, ನಾನೀಗ ಕಂಪ್ಲೀಟ್ ಶನಿ ಮಹಾದಶನೂ ಮುಕ್ತಾಯ ಆಗಿದೆ. ಶನಿ ಹುಟ್ಟಿನಿಂದನೇ ಶನಿ ಮಹಾದಶಲ್ಲಿ ಹುಟ್ಟಿರೋದು. ಬುಧ ಮಹಾದಶ ಕಂಪ್ಲೀಟ್ ಮುಕ್ತಾಯ ಆಗಿದೆ. ಸೊ ಇವೆರಡೂ ಮಹಾದಶ ಒಳಗಡೆ ಬಂದು ಹೋಗಿರುವಂಥ ಭುಕ್ತಿಗಳು ಸಂಪೂರ್ಣವಾಗಿ ಮಹಾದಶ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದು ಒಂದು ಸತ್ಯ ನನಗೆ ಅರ್ಥ ಆಗಲಿಕ್ಕೆ ಶುರು ಮಾಡಿದೆ. ಉದಾಹರಣೆಗೆ, ಬುಧ ಮಹಾದಶೆ ಒಳಗೆ ನಾನು ಕೇತು ಭುಕ್ತಿ ನೋಡಿದ್ದೀನಿ, ಶುಕ್ರ ಭುಕ್ತಿ ನೋಡಿದ್ದೀನಿ, ಸೂರ್ಯ ಭುಕ್ತಿ ನೋಡಿದ್ದೀನಿ, ಚಂದ್ರ ಭುಕ್ತಿ, ಮಂಗಳ ಭುಕ್ತಿ, ಎಲ್ಲ ಭುಕ್ತಿ ನೋಡಿದ್ದೀನಿ. ಅದಕ್ಕೆ ಕಾಂಪೇರ್ ಮಾಡಿದರೆ ಭುಕ್ತಿಗಳು ಕೇತು ಮಹಾದಶಾದ ಒಳಗಡೆ ಬರುವಂಥ ಭುಕ್ತಿಗಳು ಕಂಪ್ಲೀಟ್ಲಿ ಡಿಫ್ರೆಂಟ್ ಇದ್ದಾವೆ. ಅವು ಇದ್ದಂಗೆ ಇವು ಇಲ್ಲ. ನಾನು ಬುಧ ಮಹಾದಶೆ ಒಳಗಡೆ ಬಂದಿರೋಂಥ ಅಷ್ಟೂ ಮಹಾದಶೆಯಲ್ಲಿಯೂ ಕೂಡ ಒಳ್ಳೆ ಪ್ರಿನ್ಸ್ ನಂಗಿದ್ದೆ, ಯುವರಾಜನಂಗಿದ್ದೆ. ಅದ್ಭುತವಾದ ಖುಷಿ, ಸಂತೋಷ, ದುಡ್ಡಿಗೆ ಕಮ್ಮಿ ಇಲ್ಲ, ಮನೆಯಿಂದ ದುಡ್ಡು ಬರ್ತಿತ್ತು, ಮೋಜು ಮಸ್ತಿ, ಎಂಟರ್ಟೈನ್ಮೆಂಟು, ಹುಚ್ಚಾಟ, ಹುಡುಗಾಟ, ಸ್ಟೈಲು, ಬೈಕು, ಟ್ರಿಪ್ಪು, ಟೂರು, ಫೋಟೋಗ್ರಫಿ. ಜೀವನದಲ್ಲಿ ಇದಿಷ್ಟು ಬಿಟ್ಟರೆ ಇಡೀ ಬುಧ ಮಹಾದಶದಲ್ಲಿ ಏನೂ ಮಾಡಿಲ್ಲ ನಾನು. ಬರೀ ಎಂಜಾಯ್ಮೆಂಟ್, ಓನ್ಲಿ ಎಂಜಾಯ್ಡ್ ಲೈಫ್. ಯಾವಾಗ ಬುಧ ಮಹಾದಶೆ ಒಳಗಡೆ ಕೇತುವಿನ ಭುಕ್ತಿ ಬಂತು 2008 ಆಗ ಪ್ರಪ್ರಥಮವಾಗಿ ನಾನು ಅಧ್ಯಾತ್ಮದ ಜೊತೆಯಲ್ಲಿ ನಂಟು ಹಾಕ್ಕೊಂಡೆ, ವಿಶೇಷವಾಗಿ ಮೆಡಿಟೇಷನ್. ಅದಕ್ಕಿಂತಲೂ ಮುಂಚೆ 1000 ಜನ ಬಂದರು, 1000 ಜನ ಹೋದರು. ಮೆಡಿಟೇಷನ್ ಮಾಡು 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 ಅಂತ ಹೇಳಿ ಹೋದವ್ರು ಲೆಕ್ಕವೇ ಇಲ್ಲ. ಬಟ್ ಯಾವನ ಮಾತು ಕೂಡ ಕಿವಿಗೆ ಬೀಳಲಿಲ್ಲ. ಯಾವಾಗ ಬುಧನ ಮಹಾದಶೆ ಒಳಗೆ ಕೇತುವಿನ ಭುಕ್ತಿ ಬಂತು, ಅಚಾನಕ್ಕಾಗಿ ಬೆಳಗ್ಗೆ ಒಂದು ದಿನ 4 ಗಂಟೆ ಕೂತಿದ್ದೆ. ಏನೋ ಭಾಳ ತುಂಬ ಜನ ಹೇಳಿದಾರೆ ಮಾರೆ ಮೆಡಿಟೇಷನ್ ಮಾಡೇ ಬಿಡೋಣ ಅಂತ ಕೂತ್ರೆ, ಅದು ನನ್ನ ಮಗನ ಪೂರ್ತಿ ಡೀಪಾಗಿ ಕರ್ಕೊಂಡು ಹೋಗ್ಬೇಕಾ 10 ನಿಮಿಷದಲ್ಲೇ. ಸೊ ಆವತ್ತು ಸಿಕ್ಕಿರುವಂಥ ಲಿಂಕು ಇವತ್ತಿಗೂ ಕೂಡ ಅದು ಜೊತೆಯಲ್ಲೇ ಇದೆ ಮಿತ್ರ. ಮಧ್ಯ ಮಧ್ಯದಲ್ಲಿ ಬ್ಯುಸಿ ಇದ್ದಾಗ ಬಿಡ್ತಾ ಇರ್ತೀನಿ, 6 ತಿಂಗಳು, 3 ತಿಂಗಳು, 1 ತಿಂಗಳು. ಬಟ್ ಸ್ಟಿಲ್ ಅದ್ರ ಜೊತೆ ಲಿಂಕ್ ನಾನು ಬಿಟ್ಟಿಲ್ಲ. ಒಂದು ಬುಧನ ಮಹಾದಶೆ ಒಳಗಡೆ ಕೇತುವಿನ ಭುಕ್ತಿ ಬಂದಾಗ ಯಾವ ಲೆವೆಲಿಗೆ ನಾನು ಅಧ್ಯಾತ್ಮದಲ್ಲಿ ಒಳಗೊಂಡಿದ್ದೆ, ಅದರ ಅಂತರಾಳದಲ್ಲಿ ಹೋಗಿದ್ದೆ, ಅದರದ್ದೊಂದು ಶಿಖರವನ್ನು ಟಚ್ ಮಾಡಿದ್ದೆ, ಆ ಸೇಮ್ ಏನಿದೆ ಇಡೀ ಕೇತು ಮಹಾದಶದಲ್ಲಿ ಇಲ್ಲ ನನಗೆ. ಆ ಲೆವೆಲ್ಗೆ ಸಿಕ್ಕಿರುವಂತಹ ಅನುಭವ ಇಡೀ ಸಂಪೂರ್ಣವಾದ ದೊಡ್ಡ ಮಹಾದಶದಲ್ಲಿಲ್ಲ. ಕಾರಣ ಏನು ಅಂದರೆ, ಬುಧ ನಂದು 8ನೇ ಮನೆಯಲ್ಲಿದ್ದಾನೆ. ಕೇತು ಮಹಾದಶ ಇದು ಕೇತು ಭುಕ್ತಿ ಬಂದಾಗ
ಯಾವ ಗ್ರಹ 8ನೇ ಮನೆಯಲ್ಲಿರುವಂತಹ ಗ್ರಹದ್ದು ಮಹಾದಶಾದೊಳಗಡೆ ಕೇತುವಿನ ಭುಕ್ತಿ ಬಂದಾಗ ಅದು ವೆರಿ ಪವರ್‌ಫುಲ್ಲಿ ಆ್ಯಕ್ಟ್ ಮಾಡಿತ್ತು. ಅಂದರೆ ಮಹಾದಶ ಬಹಳ ಇಂಪಾರ್ಟೆಂಟು, ಅದರಂಗೇನೆ ಭುಕ್ತಿಗಳು ಫಾಲೋ ಮಾಡ್ತವೆ ಅನ್ನೋದು ಒಂದು ಇಲ್ಲಿ ಗೊತ್ತಾಗುತ್ತೆ. ಕೇತು ಮಹಾದಶ ಆ್ಯಕ್ಚುಲಿ ನೋಡಬೇಕು ಅಂದರೆ ನನಗೆ ಅದ್ಭುತವಾದ ಅಧ್ಯಾತ್ಮ, ಮೆಡಿಟೇಷನ್ನು, ಧ್ಯಾನ, ಧಾರಣ, ಈವನ್ ಸಮಾಧಿ ಸ್ಥಿತಿಗೂ ಕೂಡ ನಾನು ಹೋಗ್ಬೇಕು ಆ್ಯಕ್ಚುಲಿ. ಬಟ್ ಹೋಗ್ತಾ ಇಲ್ಲ. ಆ ಲೆವೆಲಿಗೆ ಹೋಗ್ತಾ ಇಲ್ಲ. ಕಾರಣ ಏನು ಅಂದರೆ ಕೇತು ಈಸ್ ಲೊಕೇಟೆಡ್ ಇನ್ 11th ಹೌಸ್. ನವಾಂಶದಲ್ಲಿಯೂ ಕೂಡ ಕೇತು 11th ಹೌಸಲ್ಲಿದ್ದಾನೆ. ಬರ್ತ್ ಚಾರ್ಟಲ್ಲಿಯೂ 11th ಹೌಸಲ್ಲಿದ್ದಾನೆ. ದಶಮಾಂಶದಲ್ಲಿಯೂ ಕೂಡ ಕೇತು 2nd ಹೌಸಲ್ಲಿದ್ದಾನೆ. ಸೊ ಮೂರೂ ಚಾರ್ಟಲ್ಲಿಯೂ ಕೂಡ ಕೇತು ಈಸ್ ರಿಲೇಟೆಡ್ ವಿತ್ ಮನಿ ಆರ್ ಫೈನಾನ್ಷಿಯಲ್ ಗೇನ್ಸ್‌ಗೆ ಸಂಬಂಧಪಟ್ಟ ಮನೆಗೆ ಲಿಂಕ್ ಆಗಿದ್ದಾನೆ. ಮತ್ತು ಮೂರೂ ಚಾರ್ಟಲ್ಲಿಯೂ ಕೂಡ ಕೇತು ಈಸ್ ಲಿಂಕ್ಡ್ ವಿತ್ ಶುಕ್ರ. ಅಂದರೆ ಶುಕ್ರನ ಮನೆಯಲ್ಲೇ ಕೂತಿದ್ದಾನೆ. ಸೊ ಇಷ್ಟಿದ್ರೂ ಕೂಡ ಒಂದು ಸ್ವಲ್ಪ ಕೇತು ಮಹಾದಶದಲ್ಲಿ ಆಗಿರೋದೇನು ಅಂದರೆ ಐಷಾರಾಮಿ ಜೀವನದಿಂದ ದೂರ ಇದ್ದೀನಿ, ಹಂಬಲ್ ಲೈಫ್ ಲೀಡ್ ಮಾಡ್ತಿರೋದು, ಮೆಡಿಟೇಷನ್ ಮಾಡುತ್ತೇನೆ, ಸಾಮಾಜಿಕ ಗ್ಯಾದರಿಂಗಿಂದ ದೂರ ಇರ್ತೀನಿ, ಒಂದು ಬಂಗಾರ ಬೆಳ್ಳಿ ಮೈ ಮೇಲೆ ಹಾಕ್ಕೊಳ್ಳೋದು ಮಾಡೋದಿಲ್ಲ, ಅನಾವಶ್ಯಕವಾಗಿ ಬಟ್ಟೆ ಖರೀದಿ ಮಾಡೋದಿಲ್ಲ. ನೀವು ಬೇಕಾದ್ರೆ ನನ್ನ ವೀಡಿಯೋಸ್ ನೋಡಿದರೆ ರಿಪೀಟ್ ಅದೇ ಶರ್ಟು, ಟಿ ಶರ್ಟ್ಗಳನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ಓಕೆ. ಸೊ ಅನಾವಶ್ಯಕವಾಗಿ ನಾನು ಬಿಟ್ಟುಬಿಟ್ಟಿದ್ದೀನಿ. ನಾನಾಯಿತು, ನನ್ನ ಕೆಲಸ ಆಯಿತು, ಕನ್ಸಲ್ಟೇಷನ್ಸ್ ಆಯಿತು, ಆರೋಗ್ಯ, ಆಸ್ಟ್ರಾಲಜಿ ರಿಲೇಟೆಡ್ ವೀಡಿಯೋಸ್. ಇಲ್ಲಿವರೆಗೂ ನನ್ನ ಫೇಸ್ಬುಕ್, ಯೂಟ್ಯೂಬ್ ಪೋಸ್ಟ್ಗಳನ್ನು ನೀವು ಚೆಕ್ ಮಾಡಿದರೆ ಯಾವುದೇ ಥರದ ದಿನಾಚರಣೆಗೆ ನಾನು ಪೋಸ್ಟ್ ಹಾಕಿಲ್ಲ. ಗಣರಾಜ್ಯ ದಿನಾಚರಣೆಗೆ ಹಾಕಿಲ್ಲ, ರಿಪಬ್ಲಿಕ್ಕಿಗೆ ಹಾಕಿಲ್ಲ, ಶ್ರೀರಾಮನವಮಿಗೆ ಹಾಕಿಲ್ಲ, ಗಾಂಧಿ ಜಯಂತಿಗೆ ಹಾಕಲ್ಲ, ದೀಪಾವಳಿಗೆ ಹಾಕಲ್ಲ, ದಸರಾಗೆ ಹಾಕಲ್ಲ. ಒಂದೇ ಒಂದು ದಿನಾಚರಣೆ ಪೋಸ್ಟು ಕೂಡ ನೀವು ನೋಡ್ಲಿಕ್ಕೆ ಸಿಗಲ್ಲ. ಕಾರಣ ಅಂದರೆ ಕಂಪ್ಲೀಟ್ಲಿ ಡಿಟ್ಯಾಚ್ಡ್ ಐ ಆಮ್. ಓಕೆ. ದಟ್ ಈಸ್ ಕೇತು ಮಹಾದಶ. ನೆಕ್ಸ್ಟ್ ಟಾಪಿಕ್ ಬನ್ನಿ. ಕೇತು ಭುಕ್ತಿಗಳು ಯಾವಾಗಲೂ ಮಹಾದಶಾದ ಮೇಲೇ ಡಿಪೆಂಡ್ ಆಗಿರೋದು ನನಗೆ ಅನ್ನಿಸ್ಲಿಕ್ಕೆ ಶುರು ಮಾಡಿದೆ. ಫಾರ್ ಎಕ್ಸಾಂಪಲ್, ಈ ಕೇತು ಮಹಾದಶ ಮುಕ್ತಾಯಾಗಿ ಶುಕ್ರನ ಮಹಾದಶ ಬಂದಾಗ ಅದರ ಒಳಗಡೆ ಬರುವಂಥ ಭುಕ್ತಿಗಳು ಶುಕ್ರನನ್ನು ಫಾಲೋ ಮಾಡ್ತವೆ. ಕೇತು ಮಹಾದಶೆ ಒಳಗಡೆ ಬಂದಿರುವಂಥ ಭುಕ್ತಿಗಳು ಕೇತುವನ್ನು ಫಾಲೋ ಮಾಡ್ತವೆ. ಸೊ ಇಫ್ ಯುವರ್ ಮಹಾದಶ ಲಾರ್ಡ್ ಈಸ್ ಸ್ಟ್ರಾಂಗ್ಲಿ ಪ್ಲೇಸ್ಡ್, ಬೆಸ್ಟ್ ಪ್ಲೇಸ್ಡ್ ಇದ್ದರೆ ಭುಕ್ತಿಗಳು ಚೆನ್ನಾಗಿರ್ತವೆ ಅಂತ ಅರ್ಥ. ಏನೋ ಭುಕ್ತಿ ಲಾರ್ಡು ತುಂಬ ಅದ್ಭುತವಾಗಿ ಕೂತಿದ್ರು, ಮಹಾದಶ ಲಾರ್ಡು ಅದ್ಭುತವಾಗಿ ಕೂತಿದ್ದಾನೆ, ಭುಕ್ತಿ ಲಾರ್ಡು ಚೆನ್ನಾಗಿ ಕೂತಿಲ್ಲ ಅಂದರೆ ಸ್ಟಿಲ್ ನೋ ಪ್ರಾಬ್ಲಮ್. ಮಹಾದಶಾ ಲಾರ್ಡು ತುಂಬ ಕೆಟ್ಟದಾಗಿ ಕೂತಿದ್ದಾನೆ, ಭುಕ್ತಿಯಲ್ಲಿ ಬರುವಂಥ ಲಾರ್ಡು ಚೆನ್ನಾಗಿ ಕೂತಿದ್ದಾನೆ, ಪ್ರಾಬ್ಲಮ್, ನಾಟ್ ಗುಡ್. ಓಕೆ. ಇದು ನನಗೆ ಅನ್ನಿಸ್ಲಿಕ್ಕೆ ಶುರು ಮಾಡಿದೆ. ಸೊ ನಿಮ್ಮದು ಕೂಡ ಒಪಿನಿಯನ್ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಸೊ ಇಲ್ಲಿಗೆ ಸದ್ಯಕ್ಕೆ ಕೇತು ಮಹಾದಶರೊಳಗಡೆ ರಾಹುವಿನ ಭುಕ್ತಿ ಕಂಪ್ಲೀಟ್ ಆದಮೇಲೆ ಅದರ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ. ಓಕೆ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮಲ್ಲಿಯೂ ಕೂಡ ಆಸ್ಟ್ರಾಲಜಿಗೆ ಸಂಬಂಧಪಟ್ಟ ಕನ್ಸಲ್ಟೇಷನ್ಸ್ ಏನಾದರೂ ಬೇಕಾದರೆ ಕೆಳಗೆ ಕೊಟ್ಟಿರೋಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ.